ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಗಣೇಶನ ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಹೊರಗಡೆ. ಗಣೇಶ ಗೋವಾದರೊಳಗೆ ಅಂದರೆ ದಾಬೋಲಿಮ್ ಅಂತೇಳಿ ಇದೆ, ಅಲ್ಲಿ ಸಾರ್ವಜನಿಕವಾಗಿ ಗಣಪತಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಡೇ ಅಂತೇಳಿ ನೋಡೋಕೆ ಹೋಗಾಕತ್ತಿದ್ದೀವಿ. ಮುಂದೆ ಗಣಪತಿ ಯಾವ ಥರ ಇದೆ, ಹೆಂಗೈತಿ ಅನ್ನೋದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಂಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಟೈಮ್ ನಾವು ಇವಾಗ ಹೊರಗಡೆ ಹೋಗುವಂಥದ್ದು ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲಿ ಹೂವಿನ ಮಾಲೆ ಅಂಗಡಿ ಇತ್ತು. ಹೂವು ಮತ್ತು ದೇವರಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೊಗೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ರು. ಹಾಗಾಗಿ ನಾವಿಲ್ಲಿ ವೇಟ್ ಮಾಡತ್ತಿದ್ವಿ. ನೋಡಿ, ಆದಿ, ಶ್ರೇಯಾ, ಆರುಷ್, ಹಂಗೆ ನಮ್ಮ ಅಕ್ಕ ಮತ್ತು ನಾನು ಎಲ್ಲರೂ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಗಣಪತಿ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿರುವಂಥ ಗಣಪತಿನ ತೊಗೊಂಡು ಬಂದಿದ್ರು. ಹಂಗೆ ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿತ್ತು. ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂಗಡಿಯಲ್ಲಿ ತುಂಬ ಜನ ಇದ್ದರು, ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ದೇವರಿಗೆ ಬೇಕಾಗುವಂಥದ್ದು ಸಾಮಗ್ರಿಗಳನ್ನ ತಗೊಂಡು ಇವಾಗ ಬರಾಕತ್ತಿದ್ದಾರೆ ನೋಡಿ. ಇವಾಗ ನೆಕ್ಸ್ಟ್ ನಾವು ಸಾರ್ವಜನಿಕವಾಗಿ ಇಟ್ಟಿರುವಂಥ ಗಣಪತಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಹೆಂಗೈತಿ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟಾದಮೇಲೆ ಇಲ್ಲಿ ಮುಂದ್ಗಡೆನೆ ಇದು ಸಾರ್ವಜನಿಕವಾಗಿ ಗಣಪತಿನ ಇಟ್ಟಿರೋದು. ನೋಡಿ, ಇದೆ ನೋಡಿ, ತುಂಬ ಚೆನ್ನಾಗಿದೆ. ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಒಳಗಡೆ ಕೂಡ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಬಂದವರು ಕುಂದ್ರೋದಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಥರ ದೊಡ್ಡದಾಗಿರುವಂಥ ಒಂದು ಗಣಪತಿಯನ್ನು ತಂದಿದ್ರು. ಇದು ಗೋವಾದಲ್ಲಿ ದಾಬೋಲಿಮ್ ಅಂತೇಳಿ ಅಲ್ಲಿ ಇರುವಂಥ ಗಣಪತಿ. ಇವಾಗ ಪೂಜೆಗೆ ತೊಗೊಂಡು ಬಂದಿರುವಂಥ ಸಾಮಗ್ರಿಗಳು ಅಂದರೆ ಅಗರಬತ್ತಿ ಮತ್ತು ಹೂವಿನ ಮಾಲೆಯನ್ನೆಲ್ಲ ಕೊಟ್ಟು ಅಗರಬತ್ತಿಯನ್ನು ಬೆಳಗ್ತಾ ಇದ್ವಿ. ನೋಡಿ, ಪೂಜೆ ಮಾಡ್ತಾ ಇದ್ವಿ. ಶ್ರೇಯಾ, ಆದಿ ಮತ್ತು ಅವರಪ್ಪ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ಇವ್ರೆ
ಗಣಪತಿ ಮುಂದೆ ಎಲ್ಲರೂ ಹಂಗೆ ಫೋಟೋದು ತೆಗೆಸ್ಕೊತಿದ್ರು. ಹಂಗೆ ನಾನು ಸ್ವಲ್ಪ ವಿಡಿಯೋ ಮಾಡಿದೆ. ಹಂಗೆ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಎಲ್ಲರೂ. ತೆಗೆಸ್ಕೊಂಡು ಆದಮೇಲೆ ಇಲ್ಲಿ ಗಣಪತಿ ಮುಂದೆ ಒಂದು 2 ಬೆಕ್ಕುಗಳಿದ್ವು. ಅಂದರೆ 2 ಕ್ಯಾಟ್ ಬಂದಿದ್ದು ನೋಡಿ. ಅಲ್ಲಿ ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು. ಆ ಕ್ಯಾಟ್ಗಂತೂ ನಮ್ಮ ಆರುಷ್ ಬಿಡವಲ್ಲ. ಆರುಷ್, ಶ್ರೇಯಾ, ಆದಿ ಈ ಹುಡುಗರಂತೂ ಗಣಪತಿಗೆ ಬಂದ ಬರೀ ಬೆಕ್ಕಿನ ಒಂಬಲ್ಲಿ ಆಟ ಮಾಡ್ಕೊಂತ ನಿಂತ್ಬಿಟ್ಟಿದ್ದಾರೆ ನೋಡಿ. ಇದು ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು. ಪೂಜೆ ಆದ್ಮ್ಯಾಗ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ. ಅಂದ್ರೆ 11:30 ಹಂಗರ್ದೆ ಹೋಗಿದ್ವಿ. ಆವಾಗ ಸ್ವಲ್ಪ ಜಾಸ್ತಿ ಗದ್ದಲ ಏನು ಇರಲಿಲ್ಲ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಹಂಗೆ ಇಲ್ಲಿ ನೋಡಿ ಪ್ರಸಾದ ತೊಗೊಂಡು ಶ್ರೇಯಾ ಕೂಡ ಪ್ರಸಾದನ ಅಲ್ಲಿ ಇಸ್ಕೊಂಬರೋದು ಬೆಕ್ಕಿಗೆ ಹಾಕೋದು ಮಾಡತ್ತಿದ್ಲು. ಅಲ್ಲ ಹೋತ ತಿನ್ನಾಕ ಬೇಕೈತಿ ನೋಡಿ. ಕೈ ಹಿಡ್ಕೋರ ನೋಡಿದ್ರಲ್ವಾ ಫ್ರೆಂಡ್ಸ್, ಗೋವಾದಲ್ಲಿ ದಾಬೋಲಿಮಲ್ಲಿ ಇರುವಂತಹ ಗಣಪತಿ ಮೂರ್ತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್. ಕ್ಯಾಟ್ ಬೇಕು ನಿಂಗೆ? ಮತ್ತೆ ಅಜ್ಜನ ಜೋಡಿ ಸಂಜೆ ಮುಂದೆ ಬಾ ಏನ ಕ್ಯಾಟ್ ತಗೊಂಡ್ ಅವಾಗ ಅಜ್ಜನ ಜೋಡಿ ಬರ್ತಿಲ್ಲ. ಮಂದಿ ಬೈತಾರ.